ಶಾಸಕ ಪಪ್ಪಿ ಸಹೋದರ ಅವ್ರ ಮನೆಯಲ್ಲೂ ಕೂಡ ಈಗ ಇಡಿ ತಲಾಶ್ ಮಾಡ್ತಾ ಇದೆ. ಕಳೆದ ಅನೇಕ ಗಂಟೆಗಳಿಂದ ಈ ರೇಡ್ ನಡೀತಾನೆ ಇದೆ, ದಾಳಿ ನಡೀತಾನೆ ಇದೆ. ಅದರ ಜೊತೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಸಹೋದರ ತಿಪ್ಪೇಸ್ವಾಮಿ ನಿವಾಸದಲ್ಲಿ ತೀವ್ರವಾದಂತಹ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೆಸಿ ತಿಪ್ಪೇಸ್ವಾಮಿ ಪತ್ನಿಯನ್ನ ಇಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಅನ್ನುವಂತ ಮಾಹಿತಿ. ಖಾಸಗಿ ಬ್ಯಾಂಕ್ ಒಂದಕ್ಕೆ ಅಧಿಕಾರಿಗಳು ಈಗ ಕರೆದೊಯ್ದಿದ್ದಾರೆ. ಅಲ್ಲಿ ಬ್ಯಾಂಕ್ ಲಾಕರ್ ಅದನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಲಾಕರ್ ಅಲ್ಲಿ ಏನಾದ್ರೂ ಇಟ್ಟಿದ್ದಾರಾ ಅಥವಾ ಇಟ್ಟಿದ್ದಂತಹ ಮಾಹಿತಿ ಇರೋದ್ರಿಂದ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಕೆಸಿ ತಿಪ್ಪೇಸ್ವಾಮಿ ಅಲ್ಲೂ ಕೂಡ ಇಡಿ ತಲಾಶ್ ನಡೆಸ್ತಾ ಇದೆ. ಪಪ್ಪಿ ಸಹೋದರ ಮನೆಯಲ್ಲೂ ಕೂಡ ಇಡಿ ಈಗ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಈ ಕೆಸಿ ತಿಪ್ಪೇಸ್ವಾಮಿ ದುಬೈನಲ್ಲಿ ಬಿಸಿನೆಸ್ ಮಾಡಿಕೊಂಡಿದ್ರು. ಈ ಕೆಸಿ ತಿಪ್ಪೇಸ್ವಾಮಿಯ ಪತ್ನಿಯನ್ನ ಬ್ಯಾಂಕ್ ಕೂಡ ಕರ್ಕೊಂಡು ಹೋಗಿದ್ರು ಇಡಿ ಅಧಿಕಾರಿಗಳು. ಅಲ್ಲಿ ಲಾಕರ್ ಅನ್ನ ತೆಗೆಸಿ ಲಾಕರ್ ಅನ್ನ ನೋಡಿ ಚೆಕ್ ಮಾಡಿ ಆನಂತರ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಶೋಧ ಕಾರ್ಯ ಮುಂದುವರೆದಿದೆ, ಶೋಧ ಕಾರ್ಯ ನಡೀತಾ ಇದೆ. ಕಳೆದ ಅನೇಕ ಗಂಟೆಗಳಿಂದಲೂ ಕೂಡ ಈ ಪರಿಶೀಲನೆ ನಡೀತಾ ಇದೆ. ಸುಮಾರು 5-6 ಗಂಟೆಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳಗ್ಗೆ 5:30ಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ವೀರೇಂದ್ರ ಪಪ್ಪಿ ಅವರ ಮನೆಗೆ, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಗಮನಿಸ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಇಡಿ ತನ್ನ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಏನಾದರೂ ಮಹತ್ವದ ಮಾಹಿತಿಗಳು, ದಾಖಲೆಗಳು ಏನಾದರೂ ಲಭ್ಯ ಆದ್ವಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗ ಮುಖ್ಯವಾಗಿ ಕೆಸಿ ವೀರೇಂದ್ರ ಪಪ್ಪಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟ ವಿಚಾರಗಳ ಕೆದಕುವಂತ ಸಂದರ್ಭದಲ್ಲಿ ಕೆಸಿ ತಿಪ್ಪೇಸ್ವಾಮಿ ಅವರ ಅವರು ಈ ಒಂದು ಗೇಮಿಂಗ್ ಸೈಟ್ ನಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರು, ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು ಎನ್ನುವಂತ ಮಾಹಿತಿ ಇದೆ. ಸೊ ಹೀಗಾಗಿ ಅವರು ದುಬೈನಲ್ಲಿ ಉದ್ಯಮವನ್ನ ಮಾಡ್ತಾ ಇದ್ರು. ಅವರ ಪತ್ನಿಯನ್ನ ಈಗ ಸದ್ಯ ಕರ್ಕೊಂಡು ಹೋಗಿ ಖಾಸಗಿ ಬ್ಯಾಂಕ್ ನ ಲಾಕರ್ ನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಕೆಸಿ ತಿಪ್ಪೇಸ್ವಾಮಿ ಹಾಗೆ ಈ ವೀರೇಂದ್ರ ಪಪ್ಪಿ ಏನಿದ್ದಾರೆ ಇವರು ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ಇರ್ಬೋದು, ಹಾಗೆ ಈ ಅಕ್ರಮ ಬೆಟ್ಟಿಂಗ್ ಏನಿದೆ ಇದರಲ್ಲಿ ಶಾಮೀಲಾಗಿದ್ರು ಅನ್ನುವಂತ ಅನುಮಾನದಲ್ಲಿ ಇಡೀ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ. ಈಗ ಏನಾದ್ರೂ ಲಾಕರ್ ನಲ್ಲಿ ಹಣ ಇರ್ಬೋದು, ಚಿನ್ನ ಇರ್ಬೋದು ಅಥವಾ ಮಹತ್ವದ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತವೆ ಎನ್ನುವಂಥದ್ದನ್ನ ಸದ್ಯ ಪರಿಶೀಲನೆ ಮಾಡಿದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಈ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ವೀರೇಂದ್ರ ಪಪ್ಪಿ ಅವರ ನಿವಾಸ ಇರ್ಬೋದು, ಸುಮಾರು 10 ಕಡೆ ಬೆಂಗಳೂರಿನಲ್ಲೂ ಕೂಡ ಈ ರೈಡ್ ಮುಂದುವರೆದಿದೆ. ಆದ್ರೆ ಈಗ ಈ ರೈಡ್ ನಲ್ಲಿ ಏನೆಲ್ಲ ಸಿಗ್ತವೆ ಅನ್ನುವಂಥದ್ದು ಇನ್ನೂ ಅಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ರೈಟ್ ಧ್ರುವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಾಸಕ ಪಪ್ಪಿ ಸಹೋದರ ಅವ್ರ ಮನೆಯಲ್ಲೂ ಕೂಡ ಈಗ ಇಡಿ ತಲಾಶ್ ಮಾಡ್ತಾ ಇದೆ. ಕಳೆದ ಅನೇಕ ಗಂಟೆಗಳಿಂದ ಈ ರೇಡ್ ನಡೀತಾನೆ ಇದೆ, ದಾಳಿ ನಡೀತಾನೆ ಇದೆ. ಅದರ ಜೊತೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಸಹೋದರ ತಿಪ್ಪೇಸ್ವಾಮಿ ನಿವಾಸದಲ್ಲಿ ತೀವ್ರವಾದಂತಹ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೆಸಿ ತಿಪ್ಪೇಸ್ವಾಮಿ ಪತ್ನಿಯನ್ನ ಇಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಅನ್ನುವಂತ ಮಾಹಿತಿ. ಖಾಸಗಿ ಬ್ಯಾಂಕ್ ಒಂದಕ್ಕೆ ಅಧಿಕಾರಿಗಳು ಈಗ ಕರೆದೊಯ್ದಿದ್ದಾರೆ. ಅಲ್ಲಿ ಬ್ಯಾಂಕ್ ಲಾಕರ್ ಅದನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಲಾಕರ್ ಅಲ್ಲಿ ಏನಾದ್ರೂ ಇಟ್ಟಿದ್ದಾರಾ ಅಥವಾ ಇಟ್ಟಿದ್ದಂತಹ ಮಾಹಿತಿ ಇರೋದ್ರಿಂದ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಕೆಸಿ ತಿಪ್ಪೇಸ್ವಾಮಿ ಅಲ್ಲೂ ಕೂಡ ಇಡಿ ತಲಾಶ್ ನಡೆಸ್ತಾ ಇದೆ. ಪಪ್ಪಿ ಸಹೋದರ ಮನೆಯಲ್ಲೂ ಕೂಡ ಇಡಿ ಈಗ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಈ ಕೆಸಿ ತಿಪ್ಪೇಸ್ವಾಮಿ ದುಬೈನಲ್ಲಿ ಬಿಸಿನೆಸ್ ಮಾಡಿಕೊಂಡಿದ್ರು. ಈ ಕೆಸಿ ತಿಪ್ಪೇಸ್ವಾಮಿಯ ಪತ್ನಿಯನ್ನ ಬ್ಯಾಂಕ್ ಕೂಡ ಕರ್ಕೊಂಡು ಹೋಗಿದ್ರು ಇಡಿ ಅಧಿಕಾರಿಗಳು. ಅಲ್ಲಿ ಲಾಕರ್ ಅನ್ನ ತೆಗೆಸಿ ಲಾಕರ್ ಅನ್ನ ನೋಡಿ ಚೆಕ್ ಮಾಡಿ ಆನಂತರ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಶೋಧ ಕಾರ್ಯ ಮುಂದುವರೆದಿದೆ, ಶೋಧ ಕಾರ್ಯ ನಡೀತಾ ಇದೆ. ಕಳೆದ ಅನೇಕ ಗಂಟೆಗಳಿಂದಲೂ ಕೂಡ ಈ ಪರಿಶೀಲನೆ ನಡೀತಾ ಇದೆ. ಸುಮಾರು 5-6 ಗಂಟೆಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳಗ್ಗೆ 5:30ಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ವೀರೇಂದ್ರ ಪಪ್ಪಿ ಅವರ ಮನೆಗೆ, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಗಮನಿಸ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಇಡಿ ತನ್ನ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಏನಾದರೂ ಮಹತ್ವದ ಮಾಹಿತಿಗಳು, ದಾಖಲೆಗಳು ಏನಾದರೂ ಲಭ್ಯ ಆದ್ವಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗ ಮುಖ್ಯವಾಗಿ ಕೆಸಿ ವೀರೇಂದ್ರ ಪಪ್ಪಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟ ವಿಚಾರಗಳ ಕೆದಕುವಂತ ಸಂದರ್ಭದಲ್ಲಿ ಕೆಸಿ ತಿಪ್ಪೇಸ್ವಾಮಿ ಅವರ
ಒಂದು ಅವರು ಈ ಒಂದು ಗೇಮಿಂಗ್ ಸೈಟ್ ನಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರು, ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು ಎನ್ನುವಂತ ಮಾಹಿತಿ ಇದೆ. ಸೊ ಹೀಗಾಗಿ ಅವರು ದುಬೈನಲ್ಲಿ ಉದ್ಯಮವನ್ನ ಮಾಡ್ತಾ ಇದ್ರು. ಅವರ ಪತ್ನಿಯನ್ನ ಈಗ ಸದ್ಯ ಕರ್ಕೊಂಡು ಹೋಗಿ ಖಾಸಗಿ ಬ್ಯಾಂಕ್ ನ ಲಾಕರ್ ನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಕೆಸಿ ತಿಪ್ಪೇಸ್ವಾಮಿ ಹಾಗೆ ಈ ವೀರೇಂದ್ರ ಪಪ್ಪಿ ಏನಿದ್ದಾರೆ, ಇವರು ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ಇರ್ಬೋದು, ಹಾಗೆ ಈ ಅಕ್ರಮ ಬೆಟ್ಟಿಂಗ್ ಏನಿದೆ ಇದರಲ್ಲಿ ಶಾಮೀಲಾಗಿದ್ರು ಅನ್ನುವಂತ ಅನುಮಾನದಲ್ಲಿ ಇಡೀ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ. ಈಗ ಏನಾದ್ರೂ ಲಾಕರ್ ನಲ್ಲಿ ಹಣ ಇರ್ಬೋದು, ಚಿನ್ನ ಇರ್ಬೋದು, ಅಥವಾ ಮಹತ್ವದ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತವೆ ಎನ್ನುವಂಥದ್ದನ್ನ ಸದ್ಯ ಪರಿಶೀಲನೆ ಮಾಡಿದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕೂಡ ಈ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ವೀರೇಂದ್ರ ಪಪ್ಪಿ ಅವರ ನಿವಾಸ ಇರ್ಬೋದು, ಸುಮಾರು 10 ಕಡೆ ಬೆಂಗಳೂರಿನಲ್ಲೂ ಕೂಡ ಈ ರೈಡ್ ಮುಂದುವರೆದಿದೆ. ಆದ್ರೆ ಈಗ ಈ ರೈಡ್ ನಲ್ಲಿ ಏನೆಲ್ಲ ಸಿಗ್ತವೆ ಅನ್ನುವಂಥದ್ದು ಇನ್ನೂ ಅಷ್ಟೇ ಆಗಿರುವಂತದ್ದು. ರೈಟ್ ಧ್ರುವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಾಸಕ ಪಪ್ಪಿ ಸಹೋದರ ಅವ್ರ ಮನೆಯಲ್ಲೂ ಕೂಡ ಈಗ ಇಡಿ ತಲಾಶ್ ಮಾಡ್ತಾ ಇದೆ. ಕಳೆದ ಅನೇಕ ಗಂಟೆಗಳಿಂದ ಈ ರೈಡ್ ನಡೀತಾನೆ ಇದೆ, ದಾಳಿ ನಡೀತಾನೆ ಇದೆ, ಅದರ ಜೊತೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಸಹೋದರ ತಿಪ್ಪೇಸ್ವಾಮಿ ನಿವಾಸದಲ್ಲಿ ತೀವ್ರವಾದಂತಹ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೆಸಿ ತಿಪ್ಪೇಸ್ವಾಮಿ ಪತ್ನಿಯನ್ನ ಇಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಅನ್ನುವಂತ ಮಾಹಿತಿ. ಖಾಸಗಿ ಬ್ಯಾಂಕ್ ಒಂದಕ್ಕೆ ಅಧಿಕಾರಿಗಳು ಈಗ ಕರೆದೊಯ್ದಿದ್ದಾರೆ. ಅಲ್ಲಿ ಬ್ಯಾಂಕ್ ಲಾಕರ್ ಅದನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಲಾಕರ್ ಅಲ್ಲಿ ಏನಾದ್ರೂ ಇಟ್ಟಿದ್ದಾರಾ ಅಥವಾ ಇಟ್ಟಿದ್ದಂತಹ ಮಾಹಿತಿ ಇರೋದ್ರಿಂದ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಕೆಸಿ ತಿಪ್ಪೇಸ್ವಾಮಿ ಅಲ್ಲೂ ಕೂಡ ಇಡಿ ತಲಾಶ್ ನಡೆಸ್ತಾ ಇದೆ. ಪಪ್ಪಿ ಸಹೋದರ ಮನೆಯಲ್ಲೂ ಕೂಡ ಇಡಿ ಈಗ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಈ ಕೆಸಿ ತಿಪ್ಪೇಸ್ವಾಮಿ ದುಬೈನಲ್ಲಿ ಬಿಸಿನೆಸ್ ಮಾಡ್ಕೊಂಡಿದ್ರು. ಈ ಕೆಸಿ ತಿಪ್ಪೇಸ್ವಾಮಿಯ ಪತ್ನಿಯನ್ನ ಬ್ಯಾಂಕ್ ಕೂಡ ಕರ್ಕೊಂಡು ಹೋಗಿದ್ರು ಇಡಿ ಅಧಿಕಾರಿಗಳು. ಅಲ್ಲಿ ಲಾಕರ್ ಅನ್ನ ತೆಗೆಸಿ ಲಾಕರ್ ಅನ್ನ ನೋಡಿ ಚೆಕ್ ಮಾಡಿ ಆನಂತರ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಶೋಧ ಕಾರ್ಯ ಮುಂದುವರೆದಿದೆ, ಶೋಧ ಕಾರ್ಯ ನಡೀತಾ ಇದೆ. ಕಳೆದ ಅನೇಕ ಗಂಟೆಗಳಿಂದಲೂ ಕೂಡ ಈ ಪರಿಶೀಲನೆ ನಡೀತಾ ಇದೆ. ಸುಮಾರು 5-6 ಗಂಟೆಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳಗ್ಗೆ 5:30ಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ವೀರೇಂದ್ರ ಪಪ್ಪಿ ಅವರ ಮನೆಗೆ, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಗಮನಿಸ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಇಡಿ ತನ್ನ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಏನಾದರೂ ಮಹತ್ವದ ಮಾಹಿತಿಗಳು, ದಾಖಲೆಗಳು ಏನಾದರೂ ಲಭ್ಯ ಆದ್ವಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗ ಮುಖ್ಯವಾಗಿ ಕೆಸಿ ವೀರೇಂದ್ರ ಪಪ್ಪಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟ ವಿಚಾರಗಳ ಕೆದಕುವಂತ ಸಂದರ್ಭದಲ್ಲಿ ಕೆಸಿ ತಿಪ್ಪೇಸ್ವಾಮಿ ಅವರು ಈ ಒಂದು ಗೇಮಿಂಗ್ ಸೈಟ್ ನಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರು, ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು ಎನ್ನುವಂತ ಮಾಹಿತಿ ಇದೆ. ಸೊ ಹೀಗಾಗಿ ಅವರು ದುಬೈನಲ್ಲಿ ಉದ್ಯಮವನ್ನ ಮಾಡ್ತಾ ಇದ್ರು. ಅವರ ಪತ್ನಿಯನ್ನ ಈಗ ಸದ್ಯ ಕರ್ಕೊಂಡು ಹೋಗಿ ಖಾಸಗಿ ಬ್ಯಾಂಕ್ ನ ಲಾಕರ್ ನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಕೆಸಿ ತಿಪ್ಪೇಸ್ವಾಮಿ ಹಾಗೆ ಈ ವೀರೇಂದ್ರ ಪಪ್ಪಿ ಏನಿದ್ದಾರೆ, ಇವರು ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ಇರ್ಬೋದು, ಹಾಗೆ ಈ ಅಕ್ರಮ ಬೆಟ್ಟಿಂಗ್ ಏನಿದೆ ಇದರಲ್ಲಿ ಶಾಮೀಲಾಗಿದ್ರು ಅನ್ನುವಂತ ಅನುಮಾನದಲ್ಲಿ ಇಡೀ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ. ಈಗ ಏನಾದ್ರೂ ಲಾಕರ್ ನಲ್ಲಿ ಹಣ ಇರ್ಬೋದು, ಚಿನ್ನ ಇರ್ಬೋದು, ಅಥವಾ ಮಹತ್ವದ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತವೆ ಎನ್ನುವಂಥದ್ದನ್ನ ಸದ್ಯ ಪರಿಶೀಲನೆ ಮಾಡಿದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕೂಡ ಈ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ವೀರೇಂದ್ರ ಪಪ್ಪಿ ಅವರ ನಿವಾಸ ಇರ್ಬೋದು, ಸುಮಾರು 10 ಕಡೆ ಬೆಂಗಳೂರಿನಲ್ಲೂ ಕೂಡ ಈ ರೈಡ್ ಮುಂದುವರೆದಿದೆ. ಆದ್ರೆ ಈಗ ಈ ರೈಡ್ ನಲ್ಲಿ ಏನೆಲ್ಲ ಸಿಗ್ತವೆ ಅನ್ನುವಂಥದ್ದು ಇನ್ನೂ ಅಷ್ಟೇ ಆಗಿರುವಂತದ್ದು. ರೈಟ್ ಧ್ರುವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.